2 ಇಂಟು 3 ಪ್ಲಸ್ 2 ಇಂಟು ಫ್ಲವರ್ ಬ್ರಾಕೆಟ್ ಒಳಗಡೆ 3 ಮೈನಸ್ ಇನ್ ಕಾಮನ್ ಬ್ರಾಕೆಟ್ 6/2. ಸೊ ಎಲ್ಲ ಕ್ಲೋಸ್ ಮಾಡಿ ಪ್ಲಸ್ 7. ಇದರ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸೊ ಇದು ಬಾಡ್ ಮಾಸ್ ಅಂತ ಹೇಳ್ತೀವಲ್ಲ. ಸೊ ಆ ರೂಲ್ ಪ್ರಕಾರ ನಾವಿಲ್ಲಿ ಸಾಲ್ವ್ ಮಾಡ್ತಿದ್ದೀವಿ. ಬಾಡ್ ಮಾಸ್ನ ಎಕ್ಸ್ಪ್ಯಾನ್ಷನ್ ನಿಮಗೆ ಗೊತ್ತಿರಬಹುದು. ಎಲ್ಲ ಓಕೆ, ಒಂದು ಕಡೆ ಮಾತ್ರ ಕೆಲವರು ತಪ್ಪಾಗಿ ಇದು ಮಾಡ್ತಾರೆ. ಬಿ ಅಂತಂದರೆ ಬ್ರಾಕೆಟ್ಸ್, ಇದು ಎಲ್ಲರಿಗೂ ಗೊತ್ತಿರೋಂಥದ್ದು. ಓ ಅಂತಂದರೆ ಎಷ್ಟೋ ಜನ ಇದನ್ನು ಆಫ್ ಅಂತ ಹೇಳ್ತಾರೆ, OFF ಅಂತ. ಬಟ್ ಆ್ಯಕ್ಚುಲಿ ಇಟ್ ಈಸ್ ನಾಟ್ ಆಫ್. ಓ ಅಂದರೆ ಆಫ್ ಅಲ್ಲ, ಓ ಅಂತಂದರೆ ಆರ್ಡರ್ ಅಂತ ಅರ್ಥ. ಸೊ ಇದನ್ನ ನೆನ್ಪಿಡ್ಬೇಕು. ಓ ಅಂತಂದರೆ ಆರ್ಡರ್. ಆರ್ಡರ್ ಅಂತಂದರೆ ಎಲ್ಲಾದರೂ ಎಕ್ಸ್ಪೋನೆಂಟ್ ಇದ್ದರೆ, ಪವರ್ ಇದ್ದರೆ ಅದನ್ನು ಸಾಲ್ವ್ ಮಾಡಿ ಅಂತ ಅರ್ಥ. ಸೊ ಓ ಅಂದರೆ ಆರ್ಡರ್, ನಾಟ್ ಆಫ್. ಡಿ ಅಂದರೆ ಡಿವಿಷನ್, ನಿಮಗೆ ಗೊತ್ತಿದೆ. ಇನ್ನು ಎಮ್ ಅಂದರೆ ಮಲ್ಟಿಪ್ಲಿಕೇಶನ್. ಎ ಅಂದರೆ ಅಡಿಷನ್. ಎಸ್ ಅಂದರೆ ಸಬ್ಟ್ರಾಕ್ಷನ್. ಎಸ್ ಅಂದ್ರೇನು? ಸಬ್ಟ್ರಾಕ್ಷನ್. ಇದನ್ನು ಅಷ್ಟೇ ಸಬ್ಸ್ಟ್ರಾಕ್ಷನ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇದು ಸಬ್ಟ್ರಾಕ್ಷನ್. ಇನ್ನು ಫಸ್ಟ್ ಬ್ರಾಕೆಟ್ಸ್ಗೆ ಬಂದರೆ ಬೇರೆ ಬೇರೆ ಥರದ ಬ್ರಾಕೆಟ್ಸ್ ಇದೆ. ಒಂದು ಇದು ಲೈನ್ ಬ್ರಾಕೆಟ್, ಆವಾಗ ಓಲ್ಡ್ ಟೆಕ್ಸ್ಟ್ ಬುಕ್ಸಲ್ಲೆಲ್ಲ ಯೂಸ್ ಮಾಡ್ತಾ ಇದ್ದಂಥ ಬ್ರಾಕೆಟ್. ಅದು ರೇಖಾವರ್ಣ ಅಂತ ಕರೀತಾರೆ, ಅಥವಾ ಲೈನ್ ಬ್ರಾಕೆಟ್. ಇದು ಪ್ಯಾರಂಥಸಿಸ್ ಅಥವಾ ಕಾಮನ್ ಬ್ರಾಕೆಟ್ ಅಂತ ಕರೀತಾರೆ, ಅಲ್ಪಾವರ್ಣ ಅಂತ. ಇದು ಫ್ಲವರ್ ಬ್ರಾಕೆಟ್ ಅಥವಾ ಕರ್ಲಿ ಬ್ರಾಕೆಟ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಪುಷ್ಪಾವರ್ಣ ಅಂತ ಹೇಳ್ತೀವಿ. ಇದು ಬಿಗ್ ಬ್ರಾಕೆಟ್ ಅಥವಾ ಸ್ಕ್ವೇರ್ ಬ್ರಾಕೆಟ್ ಅಂತ ಹೇಳ್ತೀವಿ ಇದನ್ನ. ಇದು ಚೌಕಾವರ್ಣ ಅಥವಾ ದೀರ್ಘಾವರ್ಣ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸೊ ಇಲ್ಲಿ ಬ್ರಾಕೆಟ್ಸ್ ಒಳಗಡೆ ಫಸ್ಟು ಇಲ್ಲಿ ರೇಖಾವರ್ಣ ಬಿಡಿಸ್ಬೇಕು, ಆಮೇಲೆ ಅಲ್ಪಾವರ್ಣ, ಆಮೇಲೆ ಪುಷ್ಪಾವರ್ಣ, ಆಮೇಲೆ ದೀರ್ಘಾವರ್ಣ ಅಥವಾ ಚೌಕಾವರ್ಣ ಬಿಡಿಸ್ಬೇಕು. ಸೊ ಇಷ್ಟು ನಿಮಗೆ ಗೊತ್ತಿರಬೇಕಾಗಿತ್ತು. ಈಗ ನೋಡಿ, ಒಂದೊಂದೇ ಆವರಣಗಳನ್ನು ಬಿಡಿಸ್ತಾ ಹೋಗೋಣ. 3 + 2 ಇಂಟು ಫ್ಲವರ್ ಬ್ರಾಕೆಟಲ್ಲಿ 3 - 6/2 ಫ್ಲವರ್ ಬ್ರಾಕೆಟ್ ಕ್ಲೋಸ್ +7 ಕ್ಲೋಸ್ ಸ್ಕ್ವೇರ್ ಬ್ರಾಕೆಟ್. ಇಟ್ ಈಸ್ ಈಕ್ವಲ್ ಟು 2 ಇಂಟು 3 + 2 ಇಂಟು 3 - 6/2 ಅಂದರೆ 2 ಅಂದರೆ 2 ಮೂರಲೆ 6/2 ಅಂತಂದರೆ ಉತ್ತರ 3 ಬಂತು. +7 ಹೊರಗಡೆ ಇರಲಿ. ಇಟ್ ಈಸ್ ಈಕ್ವಲ್ ಟು 2 ಇಂಟು 3 + 2 ಇಂಟು 3 - 3 ಅಂತಂದರೆ 0 +7. ಇಟ್ ಈಸ್ ಈಕ್ವಲ್ ಟು 2 ಇಂಟು 3 + 2 ಇಂಟು 0 ಅಂದರೆ ಉತ್ತರ 0 +7. ಬ್ರಾಕೆಟ್ ಒಳಗಡೆ 7 + 3 ಎಷ್ಟಿದೆ? 10. ಸೊ 2 ಇಂಟು 10, 2 × 20. ದೇರ್ಫೋರ್ ಆಪ್ಷನ್ 2 ಕರೆಕ್ಟ್. ಭಾಗಾಕಾರದ ಒಂದು ಪ್ರಶ್ನೆಗೆ ಉತ್ತರಿಸುವಾಗ ರವಿಯು 3ರಿಂದ ಭಾಗಿಸುವ ಬದಲಾಗಿ 8ರಿಂದ ಭಾಗಿಸಿ ತಪ್ಪೆಸಗಿದ್ದಾನೆ. ಇದರಿಂದಾಗಿ ಅವನಿಗೆ ಉತ್ತರ 15 ದೊರೆತಿದೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು? ಇಲ್ಲಿ ಏನು ಕೊಟ್ಟಿಲ್ಲ ಅಂತಂದ್ರೆ ಯಾವ ನಂಬರ್ನ ಭಾಗ ಮಾಡಿರೋದು ಅಂತ ಕೊಟ್ಟಿಲ್ಲ, ಭಾಗಾಕಾರ ಮಾಡಿರೋದು ಅಂತ ಕೊಟ್ಟಿಲ್ಲ. ಅಂದ್ರೆ ಭಾಜ್ಯ ಏನಿದೆಯಲ್ಲ ಅದನ್ನು ಕೊಟ್ಟಿಲ್ಲ. ಸೊ ಆ ನಂಬರ್ ಏನಾಗಿರ್ಲಿ ಅಂತಂದ್ರೆ ಎಕ್ಸ್ ಆಗಿರಲಿ. ಅವನು ಆಕ್ಚುಲಿ ಯಾವ ನಂಬರಿಂದ ಭಾಗಿಸ್ಬೇಕಾಗಿತ್ತು ಅಂತಂದ್ರೆ 3ರಿಂದ ಭಾಗಿಸ್ಬೇಕಾಗಿತ್ತು. 3ರಿಂದ ಭಾಗಿಸಿದಾಗ ಉತ್ತರ ಎಷ್ಟು ಬರ್ತಿತ್ತು ಅಂದ್ರೆ ಸಪೋಸ್ y ಬರ್ತಿತ್ತು ಅಂತ ಅನ್ಕೊಳ್ಳೋಣ. ಯಾಕಂದ್ರೆ ನಮಗೆ ಸೂತ್ರ ಗೊತ್ತಿದೆ, ಭಾಜ್ಯ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಅಂತ. ನೋಡಿ, ಭಾಜ್ಯ ಈಕ್ವಲ್ಸ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಅಂತ ಸೂತ್ರ ಇದೆ. ಸೊ ಡಿವಿಡೆಂಡ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶಂಟ್ ಪ್ಲಸ್ ರಿಮೈಂಡರ್ ಅಂತ ಇದೆ. ಸೊ ಈ ಫಾರ್ಮುಲಾ ಆಲ್ರೆಡಿ ಓಲ್ಡ್ ವಿಡಿಯೋನಲ್ಲಿ ಒಂದರಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ, ಮತ್ತು ನಿಮ್ಗೆ ಗೊತ್ತಿರೋದು ಕೂಡ. ಇಲ್ಲಿ ಕಂಪ್ಲೀಟ್ ಆಗಿ ಭಾಗ ಹೋಗಿರೋದ್ರಿಂದ ಶೇಷನ್ನ ಏನಂತ ಅನ್ಕೋಬೇಕು, ನಾವಿಲ್ಲಿ 0 ಅಂತ ಅನ್ಕೋಬೇಕು. ಹಾಗಾದ್ರೆ ಶೇಷನ 0 ಅಂತ ಅನ್ಕೊಂಡ್ರೆ ಭಾಜ್ಯ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಅಂತ ಬರಿಬಹುದು. ಹಾಗಾಗಿ ಭಾಜ್ಯ ಯಾವ್ದಾಗಿರ್ಲಿ ಅಂತಂದ್ರೆ ಎಕ್ಸ್ ಅನ್ನ ನಂಬರ್ನ ಭಾಗಾಕಾರ ಮಾಡಿದಾನೆ ಅಂತ ಅನ್ಕೊಳ್ಳೋಣ. ಯಾವ್ದ್ರಿಂದ ಭಾಗಾಕಾರ ಮಾಡಬೇಕಾಗಿತ್ತು ಅಂದ್ರೆ 3ರಿಂದ ಭಾಗಾಕಾರ ಮಾಡಿದ್ರೆ y ಅಂತಕ್ಕಂಥ ಉತ್ತರ ಬರ್ತಿತ್ತು. ಆದ್ರೆ ಅವನು ಎಕ್ಸ್ ಅನ್ನೋ ನಂಬರ್ ಅನ್ನ ಯಾವ್ದ್ರಿಂದ ಭಾಗಿಸಿದಾನೆ? 8ರಿಂದ ಭಾಗಿಸಿದಾನೆ. 8ರಿಂದ ಭಾಗಿಸಿದಾಗ ಉತ್ತರ ಎಷ್ಟು ಬಂತು ಅಂತ ಹೇಳ್ತಿದ್ದಾರೆ ಅಂತಂದ್ರೆ 15. ಇದು ಭಾಗಲಬ್ಧ. ಸರಿಯಾದ ಉತ್ತರ ಯಾವುದು ಅಂತ ಈಗ ಕಂಡುಹಿಡಿಬೇಕು.
8ರಿಂದ ಭಾಗಿಸಿದಾಗ 15 ಕೊಟ್ರೆ ಭಾಜ್ಯ ಏನಾಗಿರುತ್ತೆ ಹಾಗಾದ್ರೆ 8 5 40 120 ಆಗಿರುತ್ತೆ. ದೇರ್ಫೋರ್ ಆ ನಂಬರ್ ಅವನು ಭಾಗಿಸ್ಬೇಕಾಗಿದ್ದಂತ ನಂಬರ್ ಯಾವುದು ಅಂತಂದ್ರೆ 120. ಈಗ 120ನ್ನ ಎಷ್ಟರಿಂದ ಭಾಗಿಸೋಣ? 3ರಿಂದ ಭಾಗಿಸೋಣ. 3 4 12 0 3 40 120 ಅಷ್ಟೇನೆ. 3 40 120. ಸೊ ಆಪ್ಷನ್ 3 ಸರಿಯಾದ ಉತ್ತರ ಯಾವುದು? 40. ಒಂದು ಪೂರ್ಣಾಂಕವನ್ನು ವರ್ಗ ಮಾಡಿದಾಗ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಯಾವ ಅಂಕೆ ಇರಲು ಅಸಾಧ್ಯ ಅಂತ ಹೇಳ್ತೇನೆ. 0 ಡೆಫಿನೆಟ್ಲಿ ಇರಬಹುದು, ಯಾಕಂದ್ರೆ 10ನ್ನ ವರ್ಗ ಮಾಡಿದ್ರೆ 100 ಬರುತ್ತೆ, ಹಾಗಾಗಿ 0 ಇರಬಹುದು. ಸೊ ಇದು ರಾಂಗ್. ಅಸಾಧ್ಯ ಅಂತ ಹೇಳ್ತದೆ ಇಲ್ಲಿ, ಸಾಧ್ಯ ಅಲ್ಲ, ಅಸಾಧ್ಯ. 1 ಇರ್ಬೋದು, ಯಾಕಂದ್ರೆ 9ನ ವರ್ಗ ಮಾಡಿದ್ರೆ 81 ಬರುತ್ತೆ, ಬಿಡಿ ಸ್ಥಾನದಲ್ಲಿ 1 ಬಂತು, ದೇರ್ಫೋರ್ 2 ರಾಂಗ್. ಇನ್ನು 5 ಇರ್ಬೋದು, ಯಾಕಂದ್ರೆ 5ನ ವರ್ಗ ಮಾಡಿದ್ರೆ 25, ಬಿಡಿ ಸ್ಥಾನದಲ್ಲಿ 5 ಇರುತ್ತೆ, ಹಾಗಾಗಿ ಇದು ಕೂಡ ಅಲ್ಲ. ಸೊ ಆಪ್ಷನ್ 3 ಕರೆಕ್ಟ್. ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? 2 ಅವಿಭಾಜ್ಯ ಸಂಖ್ಯೆಗಳ ಮೊತ್ತವು ಯಾವಾಗಲೂ ಅವಿಭಾಜ್ಯ ಸಂಖ್ಯೆಯೇ ಆಗಿರುತ್ತದೆ. ನೋಡಿ, 3 ಒಂದು ಅವಿಭಾಜ್ಯ ಸಂಖ್ಯೆ, 5 ಒಂದು ಅವಿಭಾಜ್ಯ ಸಂಖ್ಯೆ, ಅವುಗಳ ಮೊತ್ತ ನೋಡಿ 5 + 3 8 ಅವಿಭಾಜ್ಯ ಸಂಖ್ಯೆ ಅಲ್ಲ, ಇದೊಂದು ಭಾಜ್ಯ ಸಂಖ್ಯೆ ಅಥವಾ ವಿಭಾಜ್ಯ ಸಂಖ್ಯೆ. ಸೊ ಆಪ್ಷನ್ 1 ರಾಂಗ್. 1 ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಆಗಿದೆ, ಇದು ರಾಂಗ್. ಯಾಕಂದ್ರೆ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತಂದ್ರೆ 2. ಸೊ ಇದು ಕೂಡ ರಾಂಗ್. ಸಂಯುಕ್ತ ಸಂಖ್ಯೆ ಎಂದು ಬೆಸ ಸಂಖ್ಯೆ ಯಾಗಿರಬಹುದು? ಆಫ್ ಕೋರ್ಸ್ ಯಾವುದು ಅಂದ್ರೆ 9 ಒಂದು ಸಂಯುಕ್ತ ಸಂಖ್ಯೆ, ಅಂದ್ರೆ ವಿಭಾಜ್ಯ ಸಂಖ್ಯೆ, ಕಾಂಪೋಸಿಟ್ ನಂಬರ್ ಅಂತ ಹೇಳ್ತೀವಲ್ಲ ಅದು. ಸೊ ಸಂಯುಕ್ತ ಸಂಖ್ಯೆ ಎಂದು ಬೆಸ ಸಂಖ್ಯೆ, ಇದು ನೋಡಿ, ಇದು ಒಂದು ಕಾಂಪೋಸಿಟ್ ನಂಬರು ಮತ್ತೆ ಇದೊಂದು ಆಡ್ ನಂಬರು. ದೇರ್ಫೋರ್ ಆಪ್ಷನ್ 3 ಕರೆಕ್ಟ್. ಆಪ್ಷನ್ 4 ನೋಡಿ, ಸರಿ ಸಂಖ್ಯೆಯಾಗಿರುವ ಯಾವುದೇ ಅವಿಭಾಜ್ಯ ಸಂಖ್ಯೆಗಳಿಲ್ಲ ಅಂತ ಹೇಳ್ತೇನೆ. ಯಾಕಿಲ್ಲ? 2 ಇದೆಯಲ್ಲ, ಇದೊಂದು ಅವಿಭಾಜ್ಯ ಸಂಖ್ಯೆ ಜೊತೆಗೆ ಸರಿ ಸಂಖ್ಯೆ. ಸೊ ಆಪ್ಷನ್ 4 ರಾಂಗು, ಆಪ್ಷನ್ 3 ಕರೆಕ್ಟ್. 272 ಸ್ಕ್ವಯರ್ ಮೈನಸ್ 128 ಸ್ಕ್ವಯರ್ ಇದರ ವರ್ಗಮೂಲ ಅಂತ ಹೇಳ್ತಾರೆ. ಸೊ ಮೊದಲು ಇದರ ಬೆಲೆ ಏನು ಬರುತ್ತೆ ಅಂತ ನೋಡೋಣ, ಆಮೇಲೆ ಅದರ ವರ್ಗಮೂಲ. ವರ್ಗಮೂಲ ಅಂತಂದ್ರೆ ಸ್ಕ್ವಯರ್ ರೂಟ್. ಸೊ 272 ಸ್ಕ್ವಯರ್ ಮೈನಸ್ 128 ಸ್ಕ್ವಯರ್. ಇದನ್ನ a ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ಓದ್ಕೊಳ್ರಿ. a ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತಂದ್ರೆ a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಅಂದ್ರೆ 272 ಪ್ಲಸ್ 128 ಇಂಟು 272 ಮೈನಸ್ 128. ಇಟ್ ವಿಲ್ ಬಿ ಈಕ್ವಲ್ ಟು, ಈಗ ಆಡ್ ಮಾಡ್ರಿ, ಎರಡನ್ನು ಕೂಡಿಸ್ರಿ. 8 2 10 0 ದಶಕ 1, 7 2 9 1 10 0 ದಶಕ 1, 2 3 4. ಸೊ ಫಸ್ಟ್ ಬ್ರಾಕೆಟ್ ನ ಕೂಡಿಸಿದ್ರೆ 400 ಬಂತು. ಇಂಟು ಇಲ್ಲಿ ಕಳಿಬೇಕು, 272ರಲ್ಲಿ 128 ಕಳಿಬೇಕು. 2ರಲ್ಲಿ 8 ಹೋಗಲ್ಲ, 12ರಲ್ಲಿ 8 ಹೋದ್ರೆ 4, ಇಲ್ಲಿ 6 ಆಗಿರ್ತದೆ. 6ರಲ್ಲಿ 2 ಹೋದ್ರೆ ಮತ್ತೆ 4, ಇಲ್ಲಿ 2ರಲ್ಲಿ 1 ಹೋದ್ರೆ 1. ನೋಡಿ, 400 ಇಂಟು 144 ಬಂತು. ಇದರ ವರ್ಗಮೂಲ ಕಂಡುಹಿಡಿಬೇಕು. ನಮಗೆ ಗೊತ್ತಿದೆ 400ರ ವರ್ಗಮೂಲ 20, 144ರ ವರ್ಗಮೂಲ 12. ಗುಣಾಕಾರ ಮಾಡಿ 12 24 ಅಂದ್ರೆ 240. ಸೊ ಸೆಕೆಂಡ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಒಂದು ವೇಳೆ a ಈಕ್ವಲ್ಸ್ ಟು 213 ಸ್ಕ್ವಯರ್ ಪ್ಲಸ್ 213 ಅಲ್ಲ 2013 ಸ್ಕ್ವಯರ್ ಪ್ಲಸ್ 2013 ಪ್ಲಸ್ 2014 ಆದ್ರೆ a ನ ಬೆಲೆ ಎಷ್ಟು ಅಂತ ಕೇಳ್ತದೆ. ಇಲ್ಲೂ ಅಷ್ಟೇನೆ a ಈಕ್ವಲ್ಸ್ ಟು ರೂಟ್ ಒಳಗಡೆ ಇದೆ, ಇದು 2013 ಸ್ಕ್ವಯರ್ ಪ್ಲಸ್ 2013 ಪ್ಲಸ್ 2014. ನೀವು 2013ರ ಸ್ಕ್ವಯರ್ ತಗೊಂಡು ಮತ್ತೆ ಅದಕ್ಕೆ 2013 2014 ಅವೆಲ್ಲನ ಕೂಡಿಸಿ ಆಮೇಲೆ ಅದರ ವರ್ಗಮೂಲ ಕಂಡಿಡಿ, ಅದೆಲ್ಲಾನು ಮಾಡ್ಬೋದು. ಬಟ್ ಅದು ಒಂದ್ ಸ್ವಲ್ಪ ಲೆಂದಿ ಪ್ರಾಸೆಸ್ ಆಗ್ತದೆ. ಅದ್ರ ಬದಲಿಗೆ ಒಂದ್ ಸ್ವಲ್ಪ ನಾವು ಮ್ಯಾಥಮೆಟಿಕ್ ನ ಲಾಜಿಕ್ ನ ಯೂಸ್ ಮಾಡ್ಕೊಂಡ್ರೆ ಸ್ವಲ್ಪ ಬೇಗ ರೀಚ್ ಆಗ್ಬೋದು. ನೋಡಿ, ಇಲ್ಲೂ 2013 ಇದೆ, ಇಲ್ಲೂ 2013 ಇದೆ. 2013ನ್ನ ಕಾಮನ್ ತೆಗೆದುಬಿಡ್ತೀನಿ. ರೂಟ್ ಒಳಗಡೆ 2013 ಕಾಮನ್ ತೆಗೆದ್ರೆ ಇಲ್ಲಿ 2013 2 ತರ 1 ಹೊರಗಡೆ ಬಂದಿರ್ತದೆ. ಸೊ ಇಲ್ಲೇನು ಉಳಿತು? 2013 ಪ್ಲಸ್ 1 ಉಳಿತು, ಪ್ಲಸ್ 2014 ಇಲ್ಲಿ ಇರ್ತದೆ, ಏನು ಪ್ರಾಬ್ಲಮ್ ಇಲ್ಲ. ಇಟ್ ಈಸ್ ಈಕ್ವಲ್ ಟು ರೂಟ್ ಒಳಗಡೆ 2013 ಇಂಟು ನೋಡಿ 2013 ಪ್ಲಸ್ 1 ಅಂತಂದ್ರೆ 2014 ಆಗಿರ್ತದೆ, ಪ್ಲಸ್ 2014. ಈಗ ನೋಡಿ 2014 2014ನ ಮತ್ತೆ ಕಾಮನ್ ತೆಗಿಬಹುದು. ಸೊ 2014 ಕಾಮನ್ ಬಂದ್ರೆ ಇಲ್ಲಿ 2013 ಪ್ಲಸ್ 1 ಉಳಿತು, 2013 ಪ್ಲಸ್ 1. ಸೊ ಇಟ್ ಈಸ್ ಈಕ್ವಲ್ ಟು ರೂಟ್ ಒಳಗಡೆ 2014 ಇಂಟು 2014, ಯಾಕಂದ್ರೆ 2013 ಪ್ಲಸ್ 1 ಅಂದ್ರೆ 2014 ಅಂದ್ರೆ ಏನರ್ಥ? 2014 ಸ್ಕ್ವೇರ್ ಆಯ್ತಲ್ಲ.
ಸೊ 2014 ಇಂಟು 2014 ಅಂದರೆ 2014 ಸ್ಕ್ವೇರ್. ಸೊ ಸ್ಕ್ವೇರ್ನ ರಿಮೂವ್ ಮಾಡಿ, ಸೊ ವಿ ವಿಲ್ ಗೆಟ್ 2014. ಸೊ ಆಪ್ಷನ್ 4 ಕರೆಕ್ಟ್. ಒಂದು ವೇಳೆ ಎ ಬಿ ಮತ್ತು ಸಿಗಳು ಭಿನ್ನ ಪೂರ್ಣಾಂಕಗಳಾಗಿದ್ದು, ಭಿನ್ನ ಅಂತಂದ್ರೆ ಎನೇ ಬೇರೆ, ಬಿನೇ ಬೇರೆ, ಸಿನೇ ಬೇರೆ, ಎಲ್ಲನೂ 3 ಬೇರೆ ಬೇರೆ ಇಂಟೀಜರ್ಸ್. ಸೊ ಯಾವ ರೀತಿ ಇಂಟೀಜರ್ಸ್ ಅಂತಂದ್ರೆ ಎ ಈಸ್ ಲೆಸ್ ದ್ಯಾನ್ ಬಿ ಅಂಡ್ ಇಟ್ ಈಸ್ ಲೆಸ್ ದ್ಯಾನ್ ಸಿ ಅಂಡ್ ಇಟ್ ಈಸ್ ಲೆಸ್ ದ್ಯಾನ್ 0 ಆದಾಗ ಕೆಳಗಿನ ಯಾವುದು ಸರಿ ಅಂತ ಕೇಳ್ತಾರೆ. 3 ಇಂಟೀಜರ್ಸ್ ಇದೆ, 3 ಪೂರ್ಣಾಂಕಗಳಿದೆ, 3 ಬೇರೆ ಬೇರೆ ರೀತಿ ಪೂರ್ಣಾಂಕಗಳು. ಆ 3 ಪೂರ್ಣಾಂಕಗಳು ಲೆಸ್ ದ್ಯಾನ್ 0 ಗಿಂತ ಕಡಿಮೆ ಅಂದ್ರೆ ಋಣ ಪೂರ್ಣಾಂಕಗಳು ಅಂತ ಅರ್ಥ. 3 ಋಣ ಪೂರ್ಣಾಂಕಗಳಾಗಿದ್ದಾಗ ಈ 4ರಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಅಂತ ಕೇಳ್ತದೆ. ಫಸ್ಟ್ ನಾನೇನ್ ಮಾಡ್ತೀನಿ ಅಂತಂದ್ರೆ ಯಾವುದೋ ಒಂದು ಸ್ಪೆಸಿಫಿಕ್ ಪೂರ್ಣಾಂಕಗಳನ್ನ ತಗೊಂಡು ಚೆಕ್ ಮಾಡ್ತೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಜನರಲ್ ಆಗಿ ಇದನ್ನ ಹೆಂಗ್ ಪ್ರೂವ್ ಮಾಡೋದು ಅಂತೇಳಿ ಮತ್ತು ಡಿಸ್ಪ್ರೂವ್ ಮಾಡೋದು ಹೆಂಗೆ ಅಂತೇಳಿ ಆಮೇಲೆ ನೋಡೋಣ. ಫಸ್ಟ್ ಒನ್ ನಾವೇನ್ ಮಾಡೋಣ ಅಂತಂದ್ರೆ 3 ಬೇರೆ ಬೇರೆ ಪೂರ್ಣಾಂಕಗಳು ತಗೋಬೇಕಲ್ಲ. ನಾನು ಎ ಈಕ್ವಲ್ ಟು -3, ಬಿ ಈಕ್ವಲ್ ಟು -2, ಸಿ ಈಕ್ವಲ್ ಟು -1 ಅಂತ ತಗೊಳ್ತೀನಿ. ನೋಡಿ ಅವ್ರು ಏನ್ ಕಂಡೀಷನ್ ಕೊಟ್ಟಿದಾರ ಅದೇ ಕಂಡೀಷನ್ ತಗೋಬೇಕು. ಯಾವುದು ಪೂರ್ತಿ ಕಡಿಮೆ ಇರಬೇಕು ಅಂದ್ರೆ -3 ಕಡಿಮೆ ಇರಬೇಕು, ಅದಾದ್ಮೇಲೆ ನೋಡಿ -2, ಅದಾದ್ಮೇಲೆ -1. ನೋಡಿ -3 ಸಣ್ಣದು, ಯಾವುದಕ್ಕಿಂತ -2 ಮತ್ತು -1 ಸಣ್ಣದು. ನೋಡಿ ಈ 3 0ಗಿಂತ ಸಣ್ಣದು. ಸೊ ಈ ರೀತಿ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಕ್ಕಂಥ 3 ಪೂರ್ಣಾಂಕಗಳನ್ನ ತಗೊಂಡಿದ್ದೀನಿ. ಈಗ ಫಸ್ಟ್ ಆಪ್ಷನ್ ನೋಡಿ. ಫಸ್ಟ್ ಆಪ್ಷನ್ ಏನಿದೆ, ಎ ಪ್ಲಸ್ ಸಿ ಲೆಸ್ ದ್ಯಾನ್ ಬಿ. ಎ ಅಂದ್ರೆ -3 ಪ್ಲಸ್ ಸಿ ಅಂದ್ರೆ -1 ಲೆಸ್ ದ್ಯಾನ್ ಬಿ ಬರಬೇಕು. ಬಿ ಅಂದ್ರೆ -2 ಕಡಿಮೆ ಬರಬೇಕು. ನೋಡೋಣ ಬರುತ್ತಾ ಅಂತ. -3 ಪ್ಲಸ್ ಇಂಟು -1 ಲೆಸ್ ದ್ಯಾನ್ -2. -3 -1 ಅಂದ್ರೆ -4 ಲೆಸ್ ದ್ಯಾನ್ -2. ಕರೆಕ್ಟ್ ಆಗಿ ಬಂತು. ಸೊ ಆಪ್ಷನ್ 1 ಕರೆಕ್ಟ್ ಅಂತ ಅನ್ಕೊಳ್ಬಹುದು. ಈಗ 2, 3, 4 ನೋಡೋಣ. ಆಪ್ಷನ್ 2 ನೋಡಿ, ಎ ಇಂಟು ಬಿ ಮಾಡಿದ್ರೆ ಲೆಸ್ ದ್ಯಾನ್ ಸಿ ಬರಬೇಕು. ಎ ಇಂಟು ಬಿ ನೋಡಿ, ಎ ಇಂಟು ಬಿ ಲೆಸ್ ದ್ಯಾನ್ ಸಿ ಅಂದ್ರೆ ಎಷ್ಟಿದೆ -1. ಮೈನಸ್ ಇಂಟು ಮೈನಸ್ ಪ್ಲಸ್ 3 6 ನೋಡಿ -1 ವಿಚ್ ಈಸ್ ರಾಂಗ್. ನೋಡಿ ಇದು ಒಂದು ಪಾಸಿಟಿವ್ ನಂಬರ್. ಪಾಸಿಟಿವ್ ನಂಬರ್ ಒಂದು ನೆಗೆಟಿವ್ ನಂಬರ್ಗಿಂತ ಕಡಿಮೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಆಪ್ಷನ್ 2 ರಾಂಗ್ ಆಯಿತು. ಅಂದ್ರೆ ಕೌಂಟರ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಈಗ ಎ ಪ್ಲಸ್ ಬಿ ಗ್ರೇಟರ್ ದ್ಯಾನ್ ಸಿ ಬರಬೇಕು ಅಂತ ಹೇಳ್ತಾನೆ. ಓಕೆ, ಚೆಕ್ ಮಾಡೋಣ. ಎ ಅಂದ್ರೆ -3 ಪ್ಲಸ್ ಬಿ ಅಂದ್ರೆ -2. ಡೈರೆಕ್ಟ್ ಆಗಿ ಬರ್ಬಿಡ್ತೀನಿ. ಗ್ರೇಟರ್ ದ್ಯಾನ್ -1. -3 -2 -5 ಆಯಿತು. ಗ್ರೇಟರ್ ದ್ಯಾನ್ -1. ನೋ, ಇಟ್ ಈಸ್ ರಾಂಗ್ ಬಿಕಾಸ್ -5 ಈಸ್ ಲೆಸ್ ದ್ಯಾನ್ -1. ಹಾಗಾಗಿ ಆಪ್ಷನ್ 3 ಕೂಡ ರಾಂಗ್. ಇನ್ನು ಎ ಸಿ ಗ್ರೇಟರ್ ದ್ಯಾನ್ ಎ ಬಿ ಅಂತ ಹೇಳ್ತಾರೆ. ಎ ಅಂದ್ರೆ -3, ಸಿ ಅಂದ್ರೆ -1. ಗ್ರೇಟರ್ ದ್ಯಾನ್ ಎ ಅಂದ್ರೆ -3, ಬಿ ಅಂದ್ರೆ -2. ನೋಡೋಣ ಗ್ರೇಟರ್ ದ್ಯಾನ್ ಆಗುತ್ತಾ ಅಥವಾ ಈ ಇನ್ಇಕ್ವಾಲಿಟಿ ಹೋಲ್ಡ್ ಆಗುತ್ತಾ ಅಂತ ನೋಡೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ 3 ಒಂದಲೇ 3 ಗ್ರೇಟರ್ ದ್ಯಾನ್ ಮೈನಸ್ ಇಂಟು ಮೈನಸ್ ಪ್ಲಸ್ 3 6 ನೋಡಿ 3 ಗ್ರೇಟರ್ ದ್ಯಾನ್ 6 ಅಂದ್ರೆ 3 is greater than 6 ಅಂತ ಬಂತು. ನೋ, which is wrong. Therefore ಆಪ್ಷನ್ 1 ಕರೆಕ್ಟ್. ಇದೇನಂತಂದ್ರೆ ಸ್ಪೆಸಿಫಿಕ್ ವ್ಯಾಲ್ಯೂಸ್ ಗಳನ್ನ ತಗೊಂಡು ವೆರಿಫೈ ಮಾಡಿದ್ದು. ಮತ್ತು ನೀವು ಎಕ್ಸಾಮ್ ಅಲ್ಲಿ ಇದೇ ರೀತಿನೇ ಮಾಡಬೇಕು. ನಾನೇನು ಈಗ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಈ ರೀತಿ ಸ್ಪೆಸಿಫಿಕ್ ವ್ಯಾಲ್ಯೂಸ್ ಗಳನ್ನ ತಗೊಂಡೇನೆ ಡಿಸ್ಪ್ರೂವ್ ಮಾಡ್ತಾ ಹೋಗಿ ಅಥವಾ ವ್ಯಾಲ್ಯೂಸ್ ಆಪ್ಷನ್ಗಳನ್ನ ಎಲಿಮಿನೇಟ್ ಮಾಡ್ತಾ ಹೋಗಿ ನಿಮಗೆ ಆನ್ಸರ್ಗಳು ಬೇಗ ಸಿಗ್ತದೆ. ಆದ್ರೆ ನಿಮ್ಗೆ ಇಂಟ್ರೆಸ್ಟ್ ಇರೋದಾದ್ರೆ ನೀವೇನ್ ಮಾಡಿ ಅಂತಂದ್ರೆ, ನಾನು ಈಗೇನು ಎಕ್ಸ್ಪ್ಲೇನ್ ಮಾಡಕ್ ಹೊರಟಿದ್ದೀನಲ್ಲ, ಇದನ್ನ ಒಂಚೂರು ನೋಡ್ಕೊಳ್ರಿ. ಅಂದ್ರೆ ಇದರಿಂದ ಆನ್ಸರ್ ಪಕ್ಕ ಆಗ್ತದೆ ಮತ್ತು ಲಾಜಿಕಲ್ ರೀಸನಿಂಗ್ ಏನಿರ್ತಲ್ಲ ಅದು ಇಂಪ್ರೂವ್ ಆಗ್ತದೆ. ಏನ್ ಮಾಡ್ತೀನಿ ನಾನು ಅಂತಂದ್ರೆ, ಒಂದನೇದು ನೋಡಿ, ಎ ಬಿ ಈಸ್ ಲೆಸ್ ದ್ಯಾನ್ ಸಿ ಅಂತ ಹೇಳ್ತಾರೆ. ಸಿನ್ಸ್ ಎ ಬಿ ಅಂಡ್ ಸಿ ಆಲ್ ದ 3 ಆರ್ ನೆಗೆಟಿವ್, ಎ ಈಸ್ ಆಲ್ಸೋ ನೆಗೆಟಿವ್, ಬಿ ಈಸ್ ಆಲ್ಸೋ ನೆಗೆಟಿವ್, product of 2 negative integers will definitely be a positive number. ಸೊ ಇಲ್ಲಿ ಪಾಸಿಟಿವ್ ನಂಬರ್ ಇದೆ, ಇಲ್ಲಿ ಒಂದು ನೆಗೆಟಿವ್ ನಂಬರ್ ಇದೆ. ಎನಿ ಪಾಸಿಟಿವ್ ನಂಬರ್ ಕ್ಯಾನ್ ನೆವರ್ ಬಿ ಲೆಸ್ ದ್ಯಾನ್ ಎ ನೆಗೆಟಿವ್ ನಂಬರ್. ಹಾಗಾಗಿ ಆಪ್ಷನ್ ಬಿ, ಆಪ್ಷನ್ 2 ಇದೆಯಲ್ಲ ಅದು ರಾಂಗ್. ಸೊ ಆಪ್ಷನ್ 2 ರಾಂಗ್ ಅಂತ ಪ್ರೂವ್ ಮಾಡಿದ್ದೆ. ಇನ್ನು ಎ ಸಿ ಇಸ್ ಗ್ರೇಟರ್ ದನ್ ಎ ಬಿ, ಈ 4th ಆಪ್ಷನ್ ಬರ್ತೀನಿ ನಾನು. ಹೆಂಗೆ ಅದನ್ನ ಇದು ಮಾಡೋದು ನೋಡಿ, ಬಿ ಈಸ್ ಲೆಸ್ ದ್ಯಾನ್ ಸಿ ಅಂತ ಇದೆ. ಬಿ ಈಸ್ ಲೆಸ್ ದ್ಯಾನ್ ಸಿ, ಇದನ್ನ ಈ ರೀತಿನ ಬರಿಬಹುದಲ್ಲ. ಸಿ ಈಸ್ ಗ್ರೇಟರ್ ದ್ಯಾನ್ ಬಿ ಅಂತ ಬರಿಬಹುದು, 2 ಒಂದೇನೆ. ಬಿ ಈಸ್ ಲೆಸ್ ದ್ಯಾನ್ ಸಿ ಅಥವಾ ಸಿ ಈಸ್ ಗ್ರೇಟರ್ ದ್ಯಾನ್ ಬಿ. ಈಗ 2 ಕಡೆ ಎ ಇದೆ. ಎ ಇಂದ ನಾ ಏನ್ ಮಾಡ್ತೀನಿ ಅಂತಂದ್ರೆ 2 ಕಡೆನೂ ಮಲ್ಟಿಪ್ಲೈ ಮಾಡ್ತೀನಿ. ಬಟ್ ವಿ ನೋ ದಟ್ ಎ ಈಸ್ ಅ ನೆಗೆಟಿವ್ ನಂಬರ್, ನೆಗೆಟಿವ್ ಇಂಟೀಜರ್. ಒಂದು ನೆಗೆಟಿವ್ ಇಂಟೀಜರ್ ಅನ್ನ ಒಂದು ಇನ್ಇಕ್ವಾಲಿಟಿಗೆ ಮಲ್ಟಿಪ್ಲೈ ಮಾಡಿದಾಗ ಇನ್ಇಕ್ವಾಲಿಟಿ ಏನಾಗುತ್ತೆ, ರಿವರ್ಸ್ ಆಗುತ್ತೆ ಅಂತ ನಮಗೆ ಗೊತ್ತು.
ಸೊ ಎ ಇಂಟು ಸಿ ಮಾಡಿದ್ರೆ ಎ ಸಿ ಆಗುತ್ತೆ, ಎ ಇಂಟು ಬಿ ಮಾಡಿದ್ರೆ ಎ ಬಿ ಆಗುತ್ತೆ. ಬಟ್ ಎ ಬಿ ಗ್ರೇಟರ್ ದೆನ್ ಇರೋದು ಏನಾಗುತ್ತೆ ಅಂತಂದ್ರೆ ಲೆಸ್ ದೆನ್ ಆಗುತ್ತೆ. ಸೊ ಎ ಸಿ ಮತ್ತು ಎ ಬಿ ನಡುವೆ ರಿಲೇಷನ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಲೆಸ್ ದ್ಯಾನ್ ರಿಲೇಷನ್ ಇರಬೇಕು. ಬಟ್ ಇಲ್ಲಿ ಅಂತ ಕೊಟ್ಟಿದ್ದಾರೆ ಗ್ರೇಟರ್ ದೆನ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ 4 ಕೂಡ ರಾಂಗ್. ನಾನಿಲ್ಲಿ ಲಾಜಿಕಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಆಪ್ಷನ್ 2 ರಾಂಗ್ ಅಂತ ಗೊತ್ತಾಯ್ತು, ಆಪ್ಷನ್ 4 ರಾಂಗ್ ಅಂತ ಗೊತ್ತಾಯ್ತು. ಈಗ 1 ಮತ್ತು 3 ಬರೋಣ. ಫಸ್ಟ್ ನಾನು ಏನ್ ಮಾಡ್ತೀನಿ, 3ನ ಪ್ರೂವ್ ಮಾಡ್ತೀನಿ, ಆಮೇಲೆ ಲಾಸ್ಟ್ಗೆ 1 ಹೆಂಗ್ ಕರೆಕ್ಟ್ ಅಂತ ಪ್ರೂವ್ ಮಾಡ್ತೀನಿ. ಫಸ್ಟ್ ಎ ಪ್ಲಸ್ ಬಿ ಗ್ರೇಟರ್ ದೆನ್ ಸಿ ಇದು ರಾಂಗ್ ಅಂತ ಪ್ರೂವ್ ಮಾಡೋಣ. ಅಲ್ಲಿ ಕೊಟ್ಟಿರೋ ಕಂಡೀಷನ್ ಪ್ರಕಾರ ಎ ಈಸ್ ಲೆಸ್ ದೆನ್ ಬಿ ಲೆಸ್ ದೆನ್ ಸಿ ಅಂತ ಇದೆ, ಹೌದಾ? ಈಗ ಎ ಮತ್ತು ಸಿ ನಷ್ಟೇ ನಾನೇನಾದ್ರೂ ಅಬ್ಸರ್ವ್ ಮಾಡಿದ್ರೆ ಎ ಈಸ್ ಲೆಸ್ ದೆನ್ ಸಿ ಆಗುತ್ತೆ. ಸೊ ಇದು ಟ್ರಾನ್ಸಿಟಿವ್ ರೂಲ್ ಅಂತ ಕರೀತೀವಿ. ಸೊ ಎ ಈಸ್ ಲೆಸ್ ದೆನ್ ಸಿ. ಎರಡೂ ಕಡೆನೂ ಬಿ ನ ಆಡ್ ಮಾಡಿ, ಯಾಕಂದ್ರೆ ಇಲ್ಲಿ ಎ ಪ್ಲಸ್ ಬಿ ಬೇಕಲ್ಲ. ಸೊ ಎರಡು ಕಡೆ ಆಡ್ ಬಿ ಆನ್ ಬೋತ್ ಸೈಡ್. ಈ ರೀತಿ ಆಡ್ ಮಾಡಿದಾಗ ಅಥವಾ ಸಪ್ರೇಟ್ ಮಾಡಿದಾಗ ಇನ್ಇಕ್ವಾಲಿಟಿ ನಲ್ಲಿ ಏನು ಚೇಂಜಸ್ ಆಗಲ್ಲ, ಅದು ಆಸ್ ಇಟ್ ಈಸ್ ಇರುತ್ತೆ. ದೇರ್ ಫೋರ್ ಎ ಪ್ಲಸ್ ಬಿ ವಿಲ್ ಬಿ ಲೆಸ್ ದ್ಯಾನ್ ಬಿ ಪ್ಲಸ್ ಸಿ. ಇದು ಒಂದು ಇನ್ಇಕ್ವಾಲಿಟಿ ಆಗಿ ಹಂಗೆ ಇರಲಿ. ಬಟ್ ನನಗೆ ಇಲ್ಲಿ ಸಿ ಬೇಕಾಗಿತ್ತು, ಇಲ್ಲಿ ಬಿ ಪ್ಲಸ್ ಸಿ ಬಂದಿದೆ, ಇರಲಿ. ಅಗೇನ್ ನೋಡಿ, ಇಲ್ಲಿ ಸಿ ಇಸ್ ಲೆಸ್ ದೆನ್ 0. ಈಗ ಬಿ ಮತ್ತೆ 0 ಅಬ್ಸರ್ವ್ ಮಾಡಿ. ಬಿ ಮತ್ತು 0 ಅಬ್ಸರ್ವ್ ಮಾಡಿದಾಗ ಬಿ ಈಸ್ ಲೆಸ್ ದೆನ್ 0 ಬಿಕಾಸ್ ಇಟ್ ಈಸ್ ಆಲ್ಸೋ ನೆಗೆಟಿವ್ ನಂಬರ್. ಸೊ ಬಿ ಈಸ್ ಲೆಸ್ ದೆನ್ 0. ಅಗೇನ್ ಆಡ್ ಸಿ ಆನ್ ಬೋತ್ ಸೈಡ್. ಸೊ ಬಿ ಪ್ಲಸ್ ಸಿ ಈಸ್ ಲೆಸ್ ದೆನ್, ಇನ್ಇಕ್ವಾಲಿಟಿ ಚೇಂಜ್ ಆಗಲ್ಲ, ಸಿ ಪ್ಲಸ್ 0 ಆಗುತ್ತೆ. ಸಾರಿ, ಎಸ್, 0 ಪ್ಲಸ್ ಸಿ. 0 ಪ್ಲಸ್ ಸಿ ಈಸ್ ನಥಿಂಗ್ ಬಟ್ ಸಿ. ಇದನ್ನ ಇನ್ಇಕ್ವಾಲಿಟಿ 2 ಅನ್ಕೊಳ್ಳಿ. ಈಗ 1ನೇ ಇನ್ಇಕ್ವಾಲಿಟಿ ಮತ್ತು 2 ಇನ್ಇಕ್ವಾಲಿಟಿ ಎರಡನ್ನು ಕಂಬೈನ್ ಮಾಡಿದ್ರೆ ಎ ಪ್ಲಸ್ ಬಿ ಈಸ್ ಲೆಸ್ ದೆನ್ ಬಿ ಪ್ಲಸ್ ಸಿ. ನೋಡಿ, ಬಿ ಪ್ಲಸ್ ಸಿ ಏನಿದೆ, ಇಟ್ ಈಸ್ ಲೆಸ್ ದೆನ್ ಸಿ. ದಿಸ್ ಬಿ ಪ್ಲಸ್ ಸಿ ಈಸ್ ಲೆಸ್ ದೆನ್ ಸಿ. ಈಗ ಎ ಪ್ಲಸ್ ಬಿ ಮತ್ತು ಸಿ ಎರಡನ್ನು ಅಬ್ಸರ್ವ್ ಮಾಡಿದ್ರೆ ವಿ ವಿಲ್ ಕಮ್ ಟು ನೋ ದಟ್ ಎ ಪ್ಲಸ್ ಬಿ ಈಸ್ ಲೆಸ್ ದ್ಯಾನ್ ಸಿ. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಎ ಪ್ಲಸ್ ಬಿ ಈಸ್ ಗ್ರೇಟರ್ ದ್ಯಾನ್ ಸಿ ಅಂತ ಕೊಟ್ಟಿದ್ದಾರೆ. ದೇರ್ ಫೋರ್ ಆಪ್ಷನ್ 3 ಕೂಡ ರಾಂಗ್. ಈಗ ಉಳಿದಿರೋದು ಒಂದೇ ಒಂದು ಆಪ್ಷನ್, ಫಸ್ಟ್ ಆಪ್ಷನ್. ಹಂಗಾಗಿ 2, 3, 4 ರಾಂಗ್ ಅಂತ ಆಗಿರೋದ್ರಿಂದ ಆಪ್ಷನ್ 1 ಕರೆಕ್ಟ್ ಆಗಿರ್ತದೆ. ಇದು ಒಂದು ವೇ. ಈಗ ಅದು ಕರೆಕ್ಟ್ ಅಂತ ಹೆಂಗ್ ಪ್ರೂವ್ ಮಾಡೋದು ಅಂತಂದ್ರೆ ನೋಡಿ, ಈಗ 3 ರಾಂಗು, ಹಾಗಾಗಿ 1ನೇದ್ದು ಮಾತ್ರ ಉಳಿದಿರೋದು, ಅದೊಂದು ಕರೆಕ್ಟ್ ಅಂತ ಹೇಳಿದೆ. ಈಗ ಅದು ಇನ್ಇಕ್ವಾಲಿಟಿ ಪ್ರಕಾರ ಹೆಂಗ್ ಕರೆಕ್ಟು ಅಂತ ಈಗ ಪ್ರೂವ್ ಮಾಡ್ತೀನಿ. ಅವ್ರು ಕೊಟ್ಟಿರೋ ಇನ್ಇಕ್ವಾಲಿಟಿನೇ ಇಲ್ಲಿ ಯೂಸ್ ಮಾಡ್ಕೋಬೇಕು. ವಿ ನೋ ದಟ್ ಎ ಈಸ್ ಲೆಸ್ ದ್ಯಾನ್ ಬಿ. ಸೊ ಇಲ್ಲಿ ಎ ಪ್ಲಸ್ ಸಿ ಬೇಕಲ್ಲ. ಸೊ ಏನ್ ಮಾಡ್ತೀನಿ, ಎರಡು ಕಡೆ ಸಿ ನ ಆಡ್ ಮಾಡ್ತೀನಿ, ಎರಡು ಕಡೆ ಸಿ ಕೂಡಿಸ್ರಿ. ಎ ಪ್ಲಸ್ ಸಿ ಈಸ್ ಲೆಸ್ ದ್ಯಾನ್ ಬಿ ಪ್ಲಸ್ ಸಿ. ಇದು ಇನ್ಇಕ್ವಾಲಿಟಿ 1 ಆಗಿರಲಿ. ಅಗೇನ್ ಬಿ ಈಸ್ ಲೆಸ್ ದ್ಯಾನ್ 0, ಯಾಕಂದ್ರೆ ಬಿ ಪ್ಲಸ್ ಸಿ ಬೇಕಲ್ಲ ನನಗೆ ಮತ್ತೆ ಕಂಪೇರ್ ಮಾಡಕ್ಕೆ. ಬಿ ಈಸ್ ಲೆಸ್ ದ್ಯಾನ್ 0. ಈಗ ಸಿ ಬೇಕು ಅಂತಂದ್ರೆ ಎರಡು ಕಡೆ ಸಿ ನ ಆಡ್ ಮಾಡಿ. ಬಿ ಪ್ಲಸ್ ಸಿ ಈಸ್ ಲೆಸ್ ದ್ಯಾನ್, ಸಾರಿ, ನನಗೆ ಇಲ್ಲಿ ಏನ್ ಬೇಕಾಗಿತ್ತು, ಇಲ್ಲಿ ಬಿ ಬೇಕಲ್ಲ. ಬಿ ಬೇಕು ಅಂದ್ರೆ ಸಿ, ಬಿ ಇಸ್ ಲೆಸ್ ದೆನ್ 0 ಬೇಡ, ಸಿ ಇಸ್ ಲೆಸ್ ದೆನ್ 0 ತಗೊಳ್ರಿ. ಸಿ ಇಸ್ ಲೆಸ್ ದೆನ್ 0. ನಾವು ಆಡ್ ಬಿ ಆನ್ ಬೋತ್ ಸೈಡ್. ಸೊ ಬಿ ಪ್ಲಸ್ ಸಿ ಈಸ್ ಲೆಸ್ ದೆನ್ 0 ಪ್ಲಸ್ ಬಿ. 0 ಪ್ಲಸ್ ಬಿ ಅಂದ್ರೆ ಬಿ. ಇದು ಇನ್ಇಕ್ವಾಲಿಟಿ 2 ಆಗಿದೆ. ಈಗ ಇನ್ಇಕ್ವಾಲಿಟಿ 1 ಮತ್ತು ಇನ್ಇಕ್ವಾಲಿಟಿ 2 ನ ಕಂಬೈನ್ ಮಾಡಿದ್ರೆ ಎ ಪ್ಲಸ್ ಸಿ ಈಸ್ ಲೆಸ್ ದೆನ್ ಬಿ ಪ್ಲಸ್ ಸಿ. A plus C is less than B plus C. B plus C is less than B. This B plus C is less than B. ಈ ಕಂಪೇರ್ ಮಾಡಿದ್ರೆ A plus C ಮತ್ತು B ನ ಕಂಪೇರ್ ಮಾಡಿದ್ರೆ A plus C is less than B. ನೋಡಿ, A plus C is less than B. Therefore option 1 correct. ಸೊ ಇದು ಯಾವಾಗ ಅಂತಂದ್ರೆ, ಇದು ಇಂಟ್ರೆಸ್ಟ್ ಇದ್ದು ಲಾಜಿಕಲಿ ನೀವು ಅನಲೈಸ್ ಮಾಡಬೇಕು ಅಂದಾಗ ಮಾತ್ರ ಈ ರೀತಿ ಮಾಡಿ. ಇಲ್ಲ ಅಂತಂದ್ರೆ ಬೆಟರ್ ಟು ಗೋ ವಿತ್ ಸ್ಪೆಸಿಫಿಕ್ ವ್ಯಾಲ್ಯೂಸ್. ಎಗೆ, ಬಿಗೆ, ಸಿಗೆ ಸ್ಪೆಸಿಫಿಕ್ ಇಂಟಿಜರ್ಸ್ಗಳನ್ನ ತಗೊಂಡು ಒಂದೊಂದೇ ಆಪ್ಷನ್ ನ ವೆರಿಫೈ ಮಾಡೋದು, ಅದು ದಟ್ ಈಸ್ ದ ಬೆಟರ್ ವೇ ಇಲ್ಲಿ ಎಕ್ಸಾಮ್ ಅಲ್ಲಿ.